ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ನೂತನ ರೈಲ್ವೆ ಮಾರ್ಗದ ಪ್ರಸಕ್ತ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಆರ್ಒಬಿ ಸೇರಿದಂತೆ ಜಿಲ್ಲೆಯ 3 ಪ್ರಮುಖ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಯ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ. ರೈಲ್ವೆ ಇಲಾಖೆಯಿಂದ ರಾಜ್ಯದ ಕರ್ನಾಟಕದ ಚೀಫ್ ಇಂಜಿನಿಯರ್ ರೈಲ್ವೆ ಇತರೆ ಅಧಿಕಾರಿಗಳನ್ನು ಕರೆಸಿ ಆನ್ಗೋಯಿಂಗ್ ರೈಲ್ವೆ ಯೋಜನೆಗಳು ಯಾವುದೇ ಆಗ್ತಾ ಇದೆ ಆದಷ್ಟು ಬೇಗ ವಂದೇ ಭಾರತ್ ಟ್ರೈನನ್ನು ಇಲ್ಲಿ ತರಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ನ ಅಪ್ಗ್ರೇಡ್ ಮಾಡಬೇಕು. ಕೋಟೆಗಂಗೂರು ಕೋಚಿಂಗ್ ಡಿಪೋನ ಮುಗಿಸ್ಲಿಕ್ಕೆ ಮೇವರೆಗೂ ಟೈಮ್ ತೊಗೊಂಡಿದ್ದಾರೆ. ಇನ್ನೊಂದು 2-3 ಮಂತ್ಸಲ್ಲಿ ಮುಗಿಸ್ತೀನಿ ಅಂತೇಳಿ. ಮತ್ತು ಈಗ ಆಗಿರುವಂಥ ಫ್ಲೈಓವರ್ಗಳೇನಿದೆ ಈಗ ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ, ತಾವು ದಯಮಾಡಿ ಬನ್ನಿ ಅಲ್ಲಿ ಅಪ್ಡೇಟ್ ಮಾಡಲಿಕ್ಕೆ. ಮತ್ತು ಸುಮಾರು 100 ಕೋಟಿ ಖರ್ಚು ಮಾಡಿ 4 ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ. ಅದೇ ಎಲ್ಲದಕ್ಕೂ ಕೂಡ ಟೈಮ್ ಲಿಮಿಟನ್ನು ಕೊಟ್ಟು ಕೆಲಸ ಮಾಡೋಂಥ ಪ್ರಯತ್ನ. ಮತ್ತು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಈ ರೈಲ್ವೆ ಯೋಜನೆಯನ್ನು ಆದಷ್ಟು ಬೇಗ ಇನ್ನೂ ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಏನೇನು ಫೈನ್ ಟ್ಯೂನ್ ಮಾಡಬೇಕು ಅದಕ್ಕೆ ಒಳ್ಳೆ ರೀತಿಯಂಥ ಚರ್ಚೆ ನಮ್ಮ DC ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ನೇತೃತ್ವದಲ್ಲಿ ಆಗಿದೆ. ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಅನೇಕ ರೈಲ್ವೆ ಅಧಿಕಾರಿಗಳು ಬಂದಿದ್ದರು. ಎಲ್ಲದಕ್ಕೂ ಟೈಮ್ ಲಿಮಿಟ್ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಇದನ್ನು ಫಾಸ್ಟನ್ನು ಮಾಡ್ತೀವಿ.